ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸ್ಯಾರಿ ಎರಡನೇ ಪಾರ್ಟು. ನನ್ನ ಹತ್ರ ಯಾವ್ದ್ಯಾವ್ದಿದೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಇದು ಸಿಲ್ಕ್ ಸ್ಯಾರಿ, ರೇಷ್ಮೆ ಸ್ಯಾರಿನ ತೋರಿಸಿದ್ದೆ. ಈಗ ಸಿಂಪಲ್ ಸ್ಯಾರಿ ತೋರಿಸ್ತೀನಿ. ಸಿಂಪಲ್ ಸ್ಯಾರಿನೂ ಅಷ್ಟೇ ಇಷ್ಟೇ ಅಲ್ಲ, ಇನ್ನೂ ಐತೆ. ಅದನ್ನು ಊರಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತಂದರೆ ಖಂಡಿತವಾಗ್ಲೂ ಅದನ್ನು ಒಂದು ವೀಡಿಯೋ ಮಾಡ್ತೀನಿ. ಸುಮ್ಮನೆ ತಂದು ಏನಕ್ಕೆ ಇಟ್ಕೊಳ್ಳಿ. ಇದು ಯಾವುದು ಬ್ಲೌಸು ಹೊಲಿಸಿಲ್ಲ, ನಾನು ಒಂದಿನೂ ಹಾಕೂ ಇಲ್ಲ. ಫಸ್ಟು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿಂದ ತಗೊಳಕ್ಕಾಗಲ್ಲ. ಈ ಸ್ಯಾರಿ ಇದು ಫಸ್ಟ್ ಮನೇಲಿದ್ವಿ. ಈ ಮನೆಗೆ ಬಂದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಇದ್ವಲ್ಲ, ಆ ಮನೇಲಿ ನಾನು ಸೀಮಂತ ಆಗಿದ್ದು. ಆಗ ಓನರ್ ಇದ್ದಾರಲ್ಲ, ಅವರು ಕರೆದಿದ್ವಿ ಊಟಕ್ಕೆ ಅಂದ್ಬಿಟ್ಟು. ಆವಾಗ ಈ ಸ್ಯಾರಿನ ಗಿಫ್ಟ್ ಮಾಡಿದರು ನನಗೆ. ನೋಡಿ, ಬ್ಲೌಸು ಕ್ರೀಮ್ ಕಲರ್ದು ಹಾಗೆ ಐತೆ. ಓಪನೇ ಮಾಡಿಲ್ಲ ನಾನು, ಬಾಕ್ಸ್ ಮಾತ್ರ ಬಿಸಾಕಿದ್ದೀನಿ. ಚೆನ್ನಾಗೈತೆ ಅಲ್ವಾ? ಈ ಥರ ಐತೆ, ಕಲರ್ ಸಖತ್ತಾಗೈತೆ. ಇದೇನೇನೋ ಡಿಸೈನ್ ವರ್ಕು, ಡಿಸೈನ್ ಏನೇನೋ ಬಂದೈತೆ, ಚೆನ್ನಾಗೈತೆ. ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಲ್ಲ, ಒಂಥರ ಘಾಟ್ ಥರ ಸ್ಮೆಲ್ಲು. ಇನ್ನು ಈ ಸ್ಯಾರಿ ಬಂದು ಬ್ಲೌಸ್ ಒಳಗಡೆನೇ ಐತೆ. ಎಷ್ಟು ಪುಟಾಣಿ ಬ್ಲೌಸ್ ನೋಡಿ. ಬ್ಯಾಕು ಹೋಗಿಸಿಟ್ಟು ಹೊಲಿಸ್ಕೊಂಡಿದ್ದೆ ನಾನು. ಇದು ನನ್ನ ಮದುವೆಗೂ ಮುಂಚೆ ನಾನೇ ತೆಗೆಸ್ಕೊಂಡಿದ್ದು ನಮ್ಮಮ್ಮನ ಹತ್ರ ಈ ಸ್ಯಾರಿ. ಇವಾಗ ನನಗಾಗಲ್ಲ ಈ ಸ್ಯಾರಿ. ಇದಾಗಬೇಕು ಅಂದರೆ ನಾನು ಇಲ್ಲಾಂದ್ರೂ ಒಂದು 10 kg ಆದರೂ ವೆಯ್ಟ್ನ ಇಳಿಸ್ಬೇಕು. ಅದು ಈಗಂತೂ ಸಾಧ್ಯ ಇಲ್ಲದೆ ಇರುವಂಥ ಮಾತು. ಸೊ ಹಾಗಾಗಿ ಇದು ಸೈಡಲ್ಲೇ ಇರುತ್ತೆ. ಆದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಈ ಸ್ಯಾರಿನ ತಗೊಂಡಿದ್ದೆ. ಹಾಗಾಗಿ ಆ ಥರ. ಇನ್ನು ಇದು ಯಾರು ಕೊಡಿಸಿದ್ದು? ನನ್ನ ತಂಗಿ ತಗೊಬಂದಿದ್ದು ಸ್ಯಾರಿ ಅಂತ ಅನಿಸುತ್ತೆ, ಮೇ ಬಿ. ಸೊ ಅಷ್ಟೇ, ಪಲ್ಲು ಅಷ್ಟೇ, ಎಲ್ಲ ಒಂದೇ ಕಲರು. ಕೆಳಗಡೆ ಬಾರ್ಡ್ರಲ್ಲೂ ಅಷ್ಟೇ ಡಿಸೈನ್ ಬಂದೈತೆ. ಈ ಥರ ಡಿಸೈನ್ ಬಂದೈತೆ. ಇದೆಲ್ಲ ಒಂದೇ ಒಂದು ಎಳೆ ಬಿಚ್ಕೋತು ಅಂದರೆ ಸೀರೆ ಮತ್ತೆ ಮೊದಲಿಂದ ಫೋಲ್ಡ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಸೀರೆ ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಡಲೇಬೇಕು. ಅದಕ್ಕೆ ಅರ್ಧ ನಾನು ವಿಡಿಯೋನೇ ಮಾಡೋಕ್ಕೆ ಹೋಗಿರಲಿಲ್ಲ. ಈಗಂತೂ ಬೆನ್ನು ಸಿಕ್ಕಾಬಿಟ್ಟೆ ನಾವು ಬರುತ್ತೆ, ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇಲ್ಲ, ಈ ಸ್ಯಾರಿ ಬಂದು ನಮ್ಮ ಅಕ್ಕ ತಗೊಬಂದಿದ್ದು ಗೌರಿ ಹಬ್ಬಕ್ಕೆ. ನನ್ನ ತಂಗಿ ಅಲ್ಲ, ಇದು ನನ್ನ ತಂಗಿ ತಗೊಬಂದಿದ್ದು ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು. ಇದರಲ್ಲಿ ಇನ್ನೊಂದು ಕಲರ್ ಇತ್ತು, ಆ ಕಲರ್ ಇಷ್ಟ ಆಯಿತು ನಮ್ಮ ಅಕ್ಕ. ನಂಗೆ ಅದೇ ಕಲರ್ ಬೇಕು ಅಂದ್ಬಿಟ್ಟು ತಗೊಂಡ್ರು. ಇದು ನನ್ನ ತಂಗಿ ತಗೊಬಂದಿದ್ದು ಒಂದು 2 years ಬ್ಯಾಕು. ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಅವಳು ತಗೊಳಕ್ಕೆ ಹೋಗಿದ್ದೀನಿ ಅಂದ್ಬಿಟ್ಟು ನಮಗೊಂದೊಂದು ಸ್ಯಾರಿ ತಗೊಬಂದಿದ್ಲು. ನಾನು ಒಂದಿನ ಈ ಸೀರೆನೂ ಹಾಕ್ಕೊಂಡಿಲ್ಲ, ಇದನ್ನು ಹೊಲಿಸಿಲ್ಲ, ಅದನ್ನು ಹಾಕ್ಕೊಂಡಿಲ್ಲ. ಈ ಸ್ಯಾರಿನೂ ಅಷ್ಟೇ ಓಪನೇ ಮಾಡಿಲ್ಲ. ನಮ್ಮಮ್ಮ ಹಾಕ್ಕೊಂಡಿದ್ರು ಅನಿಸುತ್ತೆ, ಕೊಟ್ಟಿದ್ದೆ. ಇದನ್ನು ಬ್ಲೌಸ್ ಹೊಲಿಸಿಲ್ಲ, ಒಂದು ಸ್ಯಾರಿನೂ ಹಾಕ್ಕೊಂಡಿಲ್ಲ. ಚೆನ್ನಾಗೈತೆ. ಇಲ್ಲೆಲ್ಲ ಡಿಸೈನ್ ಎಲ್ಲ ಫೋಲ್ಡ್ ಮಾಡಿರ್ತಿರ್ಬೇಕು, ಬಿಚ್ಕೊಳ್ಳುತ್ತೆ ನೋಡಿ. ಈ ಸ್ಯಾರಿ ಅವಾಗ ತೋರಿಸ್ಬೇಕಿತ್ತು, ಮರ್ತ್ಕೊಂಡೆ. ಇದು ನಾನೇ ತೊಗೊಂಡಿದ್ದು ನಮ್ಮ ಪಾಪುನ ಫಸ್ಟ್ ಇಯರ್ ಬರ್ಡೇಗೆ. ಅವಾಗಿನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಂಗಾಗಿ ವಿಡಿಯೋ ಇಲ್ಲ. ಆ ಟೈಮಲ್ಲಿ 3 ಜನಕ್ಕೂ ಒಂದೇ ಕಲರ್ ಇರಲಿ ಅಂದ್ಬಿಟ್ಟು ಈ ಥರ ಕಲರಲ್ಲಿ ಸ್ಯಾರಿ ತೊಗೊಂಡಿದ್ದೆ. ನಮ್ಮ ಅಕ್ಕನಿಗೆ ನನ್ನ ತಂಗಿಗೂ ಸೇಮ್ ಸ್ಯಾರಿಲೇ ಬೇರೆ ಬೇರೆ ಕಲರ್ ಕೊಡಿಸಿದ್ದೀನಿ. ಪಲ್ಲುನಲ್ಲೇ ಕುಚ್ಚು ಬಂದೈತೆ, ಸಿಂಪಲ್ ಆಗಿರೋದು ಥರ ಐತೆ. ಇದು ಬ್ಲೌಸ್ ಹೊಲಿಸಿದ್ದೀನಿ. ಇದು ಒಂದು ಬರ್ಡೇ ದಿನ ಹಾಕ್ಕೊಂಡಿದ್ದು ಅಷ್ಟೇ, ಮತ್ತೆ ಹಾಕ್ಕೊಂಡೇ ಇಲ್ಲ. ಸ್ಯಾರಿ ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದೀನಿ, ಅದು ಹೊಲಿಸ್ತಿರೋದೇ ಇಲ್ಲ. ಈ ಸ್ಯಾರಿ ಬಂದು ತಂಗಿಯವರ ನಾದಿನಿಯವರು ಕೊಟ್ಟಿದ್ದು. ಈ ಸ್ಯಾರಿನ ಈ ವರ್ಷ ಹಬ್ಬದಲ್ಲಿ ಹಾಕಿದ್ದೆ. ಈ ಸ್ಯಾರಿನ ಬ್ಲೌಸ್ ಹೊಲಿಸಿಲ್ಲ, ಹಬ್ಬಕ್ಕೆ ಹಾಕ್ಕೊಂಡಿದ್ದು ಅಷ್ಟೇ. ಫುಲ್ ಸ್ಯಾರಿ ಎಲ್ಲ ಇದೇ ಡಿಸೈನ್ ಬರುತ್ತೆ, ಸಿಂಪಲ್ಲು. ಪಲ್ಲು ಈ ಥರ ಐತೆ, ಕುಚ್ಚು ಸಿಂಪಲ್ ಕುಚ್ಚು ಬಂದೈತೆ. ಈ ಒಂದು ಸ್ಯಾರಿಗೆ ನಂದು ಇನ್ನೊಂದು ಸ್ಯಾರಿ ಐತೆ, ಅದು ಬ್ಲೌಸು ಮ್ಯಾಚ್ ಆಗ್ತಿತ್ತಲ್ಲ, ಆ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡೆ. ಹೊಲಿಸ್ಕೊಂಡ್ರೆ ಸುಮ್ಮನೆ ವೇಸ್ಟು.
ಅದಾಗಲ್ಲ. ಈಗಿನ್ನ ವೆಯ್ಟ್ ಎಲ್ಲ ಗೇನ್ ಆಗ್ತಿರ್ತೀವಲ್ವ, ಸುಮ್ಮನೆ ಏನಕ್ಕೆ ಬ್ಲೌಸ್ಗೆಲ್ಲ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಹಾಳು ಮಾಡಬೇಕು ಅಂದ್ಬಿಟ್ಟು ಹೊಲಿಸ್ಕೊಳ್ಳಿಲ್ಲ. ಇದು ಈ ಸ್ಯಾರಿ ನಾನು ಒಂದು ದಿನವೂ ಹಾಕ್ಕೊಂಡಿಲ್ಲ, ಇದು ಓಪನ್ ಮಾಡು ನೋಡಿಲ್ಲ. ನನ್ನ ಮದುವೆಗೆ ನನ್ನ ಫ್ರೆಂಡ್ ಒಬ್ಬರು ಈ ಸ್ಯಾರಿನ ಗಿಫ್ಟ್ ಮಾಡಿದರು. ಇದು ಅವತ್ತು ನೋಡಿ ಎತ್ತಿಟ್ಟಿದ್ದಕ್ಕೆ, ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದಾಗ ನೋಡ್ಬಿಟ್ಟು ಎತ್ತಿಟ್ಟಿದ್ದಕ್ಕೆ ಇವತ್ತೇ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಬ್ಲೌಸ್ ಹೇಗಿದೆ ಅಂತಲೂ ಗೊತ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ. ಯಪ್ಪ ಹೆವಿ ಬೆನ್ನು ಹೋಯ್ತೈತೆ ಕೂತ್ಕೊಂಡು. ಇನ್ನು ಈ ಸ್ಯಾರಿನೂ ಅಷ್ಟೇ ನಾನು ಓಪನೇ ಮಾಡಿಲ್ಲ. ಇದು ನಮ್ಮ ದೊಡ್ಡಮ್ಮ ಅವ್ರು ಕೊಡಿಸಿದ್ರು, ಈಸ್ಕೊಂಡು ಬಂದಿದ್ದೆ. ಇನ್ನು ಅದೂ ಅಷ್ಟೇ ಇವಾಗಲೇ ಮಡಿಕೆ ಹೊಡೆದಿದ್ದು, ಅದೂ ಬ್ಲೌಸ್ ಹೊಲಿಸಿಲ್ಲ, ಅದು ಹಾಗೆ ಐತೆ. ಇದೂ ಅಷ್ಟೇ ಬ್ಲೌಸ್ ಹಾಗೆ ಐತೆ, ಕಟ್ ಮಾಡಿಸಿರೋದು. ಈ ಸ್ಯಾರಿ ಬಂದು ನನ್ನ ತಂಗಿ ಇದ್ದಾಳಲ್ಲ, ಅವರ ಅತ್ತೆ ಕೊಡಿಸಿದ್ದು. ಏನಕ್ಕೆ ಅಂದರೆ ನನ್ನ ಏನಪ್ಪ ಪ್ರೆಗ್ನೆಂಟ್ ಇದ್ನಲ್ಲ, ಆಗ ಅವರು ನಮ್ಮ ಮನೆಗೆ ಹೋಗಿದ್ದೆ, ಆವಾಗ ತಗೊಬಂದಿದ್ರು. ನಾವು ಫೋಲ್ಡ್ ಮಾಡಿ ಇಡೋಷ್ಟೊತ್ತು ಸಾಕಾಗುತ್ತೆ. ನಾನು ಮದುವೆ ಆದಮೇಲೆ ನನಗೆ ಒಂದು ಸ್ಯಾರಿ ಬೇಕು, ನಾನು ತೊಗೋಬೇಕು, ಇರಲಿ ಯಾವಾಗಲಾದರೂ ಹಾಕೋಬೇಕು ಅಂತ ಅನಿಸಿ ನನಗೆ ಇಷ್ಟ ಆಗಿ ತೊಗೊಂಡಿದ್ದ ಸ್ಯಾರಿ ಇದು. ಇದು 4,000 ರೂಪಾಯಿ ಈ ಸ್ಯಾರಿ. ಲಕ್ಷ್ಮೀ ಕೂರ್ಸೋದಕ್ಕೆ ಸ್ಯಾರಿ ತರಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ಈ ಸ್ಯಾರಿ ಇತ್ತು. ನಮ್ಮ ಜಾನಿಗೆ ಅಂದರೆ ನಾನು ತಗೋಬೇಕು ಅನ್ನೋದಕ್ಕಿಂತ ಜಾನುನೇ ಚೆನ್ನಾಗೈತೆ ಇದು ತಗೋ ಅಂತೇಳಿ ಜಾನು ಕೊಡ್ಸಿದ ಸ್ಯಾರಿ ಇಷ್ಟ ಆಯಿತು ನನಗೂ. ನಾನು ಬೇಡ ಅಂದ್ಕೊಂಡಿದ್ದೆ, ಬಟ್ ಆಫರ್ ಏನೋ ನಡೀತಾ ಇತ್ತು ಆ ಟೈಮಲ್ಲಿ. ಆಗ ಜಾನು ಈ ಸೀರೆ ತಗೋ ಅಂತ ಹೇಳಿದ್ರು. ಇದು 4,000 ರೂಪಾಯಿ ಇದ್ದಿದ್ದು, ಆದರೆ ಡಿಸ್ಕೌಂಟಲ್ಲಿ ಎಷ್ಟು ಕೊಟ್ಟೆ ಅನ್ನೋದು ನೆನಪಿಲ್ಲ, ಒಟ್ಟಿನಲ್ಲಿ ಡಿಸ್ಕೌಂಟ್ ಅಂತೂ ಇತ್ತು. ಅವ್ರು ತೋರಿಸಿದ್ರು, ನನಗೂ ಇಷ್ಟ ಆಯಿತು. ಏನೋ ಒಂಥರ ಪೇಪರ್ ಥರ ಶೈನಿಂಗ್ ಇತ್ತಲ್ಲ ಸ್ಯಾರಿ, ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದ ಸ್ಯಾರಿ. ನನ್ನ ಮದುವೆ ಆದಮೇಲೆ ಸ್ಯಾರಿ ಬೇಕೇ ಬೇಕು ಅಂತ ಅಲ್ಲ, ಇಷ್ಟ ಆಗಿ ಲಕ್ಷ್ಮಿಗೆ ತರಕ್ಕೆ ಹೋದಾಗ ನನಗೂ ಇರಲಿ ಒಂದು ಅಂದ್ಬಿಟ್ಟು ಫಸ್ಟ್ ತೊಗೊಂಡಿದ್ದ ಸ್ಯಾರಿ ಇದ್ದೇನೆ. ಯಾವ ಸ್ಯಾರಿನೂ ನಾನು ತೊಗೊಂಡಿಲ್ಲ ಮದುವೆಗೆ, ಇದಕ್ಕೆ ಹಬ್ಬಕ್ಕೆ ಅಂತ ತೊಗೊಂಡಿರೋ ಸ್ಯಾರಿಗಳೇ ಇದೇ. ಒಂದು 2-3 ಸಾರಿ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ಬಂದು ಜಾನು ಕೊಡಿಸಿದ್ದು. ನನ್ನ ಮದುವೆ ಆಗಿ 1 ವಾರ ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಜಾನು ಹೋಗಿ ಮಂಡ್ಯದಲ್ಲಿ ತೊಗೊಬಂದಿದ್ದು. ಕಾಸ್ಟ್ಲಿನೇ, ಎಷ್ಟು ಕೊಟ್ಬಿಟ್ಟು ತೊಗೊಬಂದಿದ್ದೀರಲ್ಲ ಅಂತಲೇ ಅಂದಿದ್ದೆ ನಾನು. ಚೆನ್ನಾಗಿತ್ತು, ಆದರೆ ಇವತ್ತಿನವರೆಗೂ ಒಂದು ದಿನ ಇನ್ನೂ ಹಾಕಿಲ್ಲ. ನೋಡೋಣ ಯಾವಾಗ ಹಾಕ್ತೀನಿ ಅಂತ. ಬ್ಲೌಸ್ ಮಾತ್ರ ಹೊಲಿಸಿದ್ದೀನಿ, ಕಲರ್ ಮಾತ್ರ ಸಕ್ಕತ್ತಾಗೈತೆ. ಹಾಕೊಂಡ್ರೆ ಚೆನ್ನಾಗಿದೆ. ಸೆಕೆ ಬೇರೆ ಆಗ್ತೈತೆ, ಬೆನ್ನು ಬೇರೆ ನೋವ್ತೈತೆ ನನಗೆ, ಕುತ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ತುಂಬಾ ಇಷ್ಟ ಆಗಿದೆ ಸ್ಯಾರಿ, ಚೆನ್ನಾಗೈತೆ. ನೋಡೋಣ ಮುಂದೆ ಯಾವತ್ತಾದರೂ ಹಾಕೊಳ್ಳೋಕ್ಕೆ ಟ್ರೈ ಮಾಡೋಣ, ಎಲ್ಲನೂ ಒಂದೊಂದು ಸರಿ. ಅದರಿಂದ ಈ ಸ್ಯಾರಿ ಬಂದು ನನ್ನ ಮದುವೆ ಆದಮೇಲೆ ಫಸ್ಟ್ ಅಲ್ಲ ಸೆಕೆಂಡ್ ಏನು ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು. ಆ ಟೈಮಲ್ಲಿ ಲಕ್ಷ್ಮಿ ಉಡ್ಸೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಟ್ರೆಂಡಿಂಗಲ್ಲಿ ಇತ್ತು ಅನಿಸುತ್ತೆ ಈ ಸ್ಯಾರಿ. ಅವಾಗ ಎಲ್ಲರೂ ತೊಗೊಳ್ತಿದ್ರು. ನಾನು ಗ್ರೀನ್ ಇದರಲ್ಲೇ ಉಡಿಸ್ಬೇಕು, ಇದು ಕಲರ್ ಆ ಕಲರ್ ಅಂತಾರಲ್ಲ, ಓಕೆ ಇದೇ ತಗೊಳ್ಳೋಣ, ಪ್ಯಾರೆಟ್ ಗ್ರೀನ್ ಇದೇ ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಇದರಲ್ಲೂ ಅಷ್ಟೇ ನೋಡಿ, ಏನು ವೀಣೆ ತಬಲ ಅಥವಾ ನಿಮಗೆ ಏನೋ ಗೊತ್ತಿಲ್ಲ ಆ ಡಿಸೈನೇ ಇರೋದು. ಎಡಿಟ್ ಮಾಡಿ ಹಾಕೋದು ತುಂಬಾ ಹಿಂಸೆ ಅನಿಸುತ್ತೆ. ಹಾಗಾಗಿ ನೋಡೋಣ. ಇನ್ನು ಈ ಸ್ಯಾರಿ ಬಂದು ನನ್ನ
ಮದುವೆಗೆ ಗಿಫ್ಟ್ ಬಂದಿದ್ದು. ನನ್ನ ತಂಗಿಯವರ ಹಸ್ಬೆಂಡ್ ಇದ್ದಾರಲ್ಲ, ಅವರು ನನ್ನ ಮದುವೆಗೆ ಇದನ್ನು ಮುಯಿ ಹಾಕಿದ್ರು. ಥರ ಇದೆ ಈ ಸ್ಯಾರಿ. ಇದು ಗಿಫ್ಟ್ ಬಂದಿದ್ದು ಮದುವೆಗೆ. ಈ ಸ್ಯಾರಿ ಯಾವುದು 7 ಜನ ನೋಡುವ ಜನ ಹೇಳುತ್ತೆ. ಹೇಳಪ್ಪ. ಗೊತ್ತಿಲ್ಲ. ಮದುವೆ ಆಗಿರೋದೇ ವೇಸ್ಟು. ಎಲ್ಲ ನೀನೇ ಕೊಡ್ಸಿದ್ದೆ. ಮತ್ತೆ ನಿಮ್ಮ ಮದುವೆ ನೋಡ್ಲಿಲ್ವಾ ನೀನು? ನೋಡ್ಲಿಲ್ವಾ ನಾನೇನು ಅಂದರೆ ನನ್ನ ಮದುವೆ ದಿನ ಅಲ್ಲ, ಹಿಂದಿನ ದಿನ ಏನೋ ಅರಿಶಿನ ಶಾಸ್ತ್ರ ಏನೋ ಮಾಡ್ತಾರಲ್ಲ, ಆವಾಗ ಸ್ನಾನ ಮಾಡಿಸ್ಬಿಟ್ಟು ಈ ಸ್ಯಾರಿ ಉಡ್ಸಿದ್ರು. ಸ್ಯಾರಿ ಯಾವುದು ಅಂತ ಬ್ಲೂ ಅಲ್ದ ಏನ್ ಮಾಡಿಸ್ಕೊತೀಯ? ಒಂದು ದೊಡ್ಡ ಫೋಟೋನೇ ಮಾಡಿಸಿದೆ ಇದೇ ಕಲರ್, ಒಂಚೂರು ಕಲರ್ ಇದೇ ಕಲರಲ್ಲೇ ಒಂದು ಸ್ವಲ್ಪ ಬೇರೆ ಕಲರ್. ನನ್ನ ಮದುವೆ ಹಿಂದಿನ ದಿನ ಅರಿಶಿನ ಶಾಸ್ತ್ರ ಮಾಡ್ತಾರಲ್ಲ, ಆಗ ಸ್ನಾನ ಮಾಡಿಸಿ ಈ ಸೀರೆ ಉಡ್ಸಿದ್ರು. ಅಷ್ಟು ಫೋಟೋ ಐತೆ ಈ ಸ್ಯಾರಿಲಿ. ಅವರೇ ಒಂದು ಏನು ದೊಡ್ಡದೊಂದು ಸಣ್ಣ ಬೋರ್ಡಲ್ಲಿ ಒಂದು ಫೋಟೋನ ಮಾಡಿಸ್ಕೊಂಡ್ಬಂದಿರು. ಕೋಪ ಬಂದು ಜಗಳಾಡ್ದಾಗ ಬಿಡ್ಸಾಕ್ಬಿಟ್ಟೆ ಆ ಫೋಟೋನ. ನಾನು ಅಲ್ಲ ಜನ ಪಟ 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 ಅಂತ ತುಳಿದು 4 ಚೂರಲ್ಲಿ 10 ಚೂರು ಮಾಡಿ ಮುರಿದಾಕ್ಬಿಟ್ಟೆ. ಇದು ನಮ್ಮಮ್ಮವ್ರ ಮನೆಯಿಂದಲೇ ಕೊಡಿಸಿದ್ದು. ಈ ಥರ ಇದೆ, ಫುಲ್ಲು ಹೆವಿ ವರ್ಕು. ಹೇಗೈತೆ ಗೊತ್ತಾ? ಇವೆಲ್ಲ ಅಷ್ಟೇ ವರ್ಕು. ಸಖತ್ತಾಗೈತೆ ಸ್ಯಾರಿ. ಆದರೆ ಬ್ಲೌಸ್ ಆಗಲ್ಲ ನನಗೆ. ಇದು ಅವತ್ತೊಂದೇ ದಿನ ಹಾಕಿದ್ದು. ಅದಾದಮೇಲೆ ನನ್ನ ತಂಗಿ ಒಂದ್ಸಲ ಹಾಕೊಂಡಿದ್ಲು, ಅದೆಲ್ಲ ಏನೋ ಫಂಕ್ಷನ್ಗೆ ಅಂದ್ಬಿಟ್ಟು. ಅದು ಬಿಟ್ಟರೆ ನಾನಂತೂ ಇದನ್ನು ಬೇರೆ ಮಾಡಿಲ್ಲ. ಜನ ಗೊತ್ತೇ ಇಲ್ಲ ಇದು ಯಾವ ಸ್ಯಾರಿ ಅಂತ. ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ವರ್ಕ್ ಮಾತ್ರ ಸಖತ್ತಾಗೈತೆ. ವೆಯ್ಟ್ ಇಲ್ಲ. ಇದು ಕೆಳಗಡೆ ಮಾತ್ರ ವೆಯ್ಟ್ ಬರುತ್ತೆ ಸ್ಯಾರಿ ಹಾಕ್ಕೊಂಡ್ರೆ. ಇದೆಲ್ಲ ಸಾಫ್ಟಾಗಿ ಐತೆ, ವೆಯ್ಟ್ ಬರಲ್ಲ. ಈ ಥರ ಐತೆ ಸ್ಯಾರಿ. ಓ ಮೈ ಗಾಡ್. ಇದು ಮದುವೆ ಆದಮೇಲೆ ಏನೋ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡ್ತಾರಾ, ಏನು ಮಾಡ್ತಾರೋ ಗೊತ್ತಿಲ್ವಲ್ಲ. ಒಟ್ಟಲ್ಲಿ ಅವಾಗಿಂದ ಇದು ಸ್ಯಾರಿ ಅವರೇ ತಂದಿದ್ದ ಸ್ಯಾರಿ. ಇನ್ನು ಈ ಸ್ಯಾರಿ ಬ್ಲೌಸು ನಾನು ಹೊಲಿಸಿಲ್ಲ. ಈ ಸ್ಯಾರಿ ಬಂದು ಅಯ್ಯೋ ಬಿಚ್ಚೋಯ್ತು. ಬಿಚ್ಚೋದ್ರೆ ತೋರ್ಸೋಕ್ಕೆ ಕಷ್ಟ. ಚೆನ್ನಾಗೈತೆ. ಇದೇನು ವೆಲ್ವೆಟ್ ಅಂತಾರಲ್ಲ ಆ ಥರ ಬಾರ್ಡ್ರು, 2 ಕಡೆ ವೆಲ್ವೆಟ್ ಬಾರ್ಡ್ರು. ಅದು ಬಿಟ್ಟರೆ ಈ ಥರ ಏನೋ ವರ್ಕ್ ಬಂದೈತೆ. ಸ್ಯಾರಿ ಚೆನ್ನಾಗೈತೆ ನೋಡಿ, ಎಲ್ಲ ಕಡೆಯೂ ಹಿಂಗೆ ಐತೆ. ಇದು ನಾನು ಕೊಟ್ಟಿದ್ದು ನನ್ನ ತಂಗಿಯವರ ಹಸ್ಬೆಂಡು. ಅವ್ರ ಮದುವೆಗೇನೆ ನಮ್ಮದು ಇನ್ವೈಟ್ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆಗೆ ಇನ್ವಿಟೇಷನ್ ಕಾರ್ಡ್ ತೊಗೊಬಂದಿದ್ರಲ್ಲ, ಇನ್ವಿಟೇಷನ್ ಕಾರ್ಡ್ ಜೊತೆಲಿ ಈ ಒಂದು ಸ್ಯಾರಿನ ಗಿಫ್ಟ್ ಮಾಡಿದರು. ಇದು ಅವ್ರು ಕೊಟ್ಟಿದ್ದ ಸ್ಯಾರಿ. ಇದನ್ನು ಹಾಕ್ಕೊಂಡಿದ್ದೀನಿ, ಒಂದು ಸಾರಾದರೂ ಹಾಕಿದ್ದೀನಿ. ಆದರೆ ಇದ್ರ ಬ್ಲೌಸ್ನಂತೂ ನಾನು ಹೊಲಿಸಿಲ್ಲ. ಇದು ಬ್ಲೌಸ್ ಇದರಲ್ಲೇ ಇದೆಯೋ ಏನೋ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಇದೇ ಇರಬೇಕು ಬ್ಲೌಸು. ಇದೆಲ್ಲ ನೋಡೋಣ ಮುಂದೆ ಯಾವಾಗಲಾದರೂ ಹೊಲಿಸ್ಕೊಂಡು ಹಾಕ್ಕೊಳ್ಳೋ ಅಂಥ ಸಿಚುವೇಶನ್ ಬಂದರೆ ಹಾಕ್ಕೊಳ್ಳೋದು, ಇಲ್ಲಾಂದರೆ ಇಲ್ಲ. ಇದು ಅವ್ರು ಕೊಡಿಸಿದ ಸ್ಯಾರಿ. ಸೊ ಸಾಕಾಯಿತು ನನಗೆ ಸ್ಯಾರಿಗಳನ್ನ ತೋರಿಸಿ. ಬೆನ್ನೋವು ಬಂದ್ಬಿಟ್ಟು ಗಂಟಲು ಬೇರೆ ಒಣಗ್ತೈತೆ. ಇದಿಷ್ಟು ನನ್ನ ಸಿಂಪಲ್ ಸ್ಯಾರಿ ಕಲೆಕ್ಷನ್ಸು. ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಇನ್ನೂ ಒಂದಷ್ಟು ಸ್ಯಾರಿಗಳೈತೆ, ಅವುಗಳನ್ನ ಇದನ್ನೇ ಹಾಕ್ಕೊಂಡಿಲ್ಲ, ಇದನ್ನೇ ಬ್ಲೌಸ್ಗಳು ಹೊಲಿಸಿಲ್ಲ. ಅದೆಲ್ಲ ತಂದು ನಾನು ಏನು ಮಾಡಲಿ, ಎಲ್ಲ ಎತ್ತಿ ನಮ್ಮ ಅಮ್ಮನ ಮನೇಲೇ ಇಟ್ಟಿದ್ದೀನಿ. ನೋಡೋಣ, ಅಲ್ಲೂ ಜಾಗ ಇಲ್ಲ. ಹೊಸಿ ಎಷ್ಟು ಸ್ಯಾರಿಗಳೈತೆ ಅಂದರೆ ಆ ಸೀರೆಗಳೆಲ್ಲನೂ ಉಟ್ಕೊಳ್ಳೋದು ಯಾವಾಗ ಉಟ್ಕೋತಾರೆ ಮುಂದೆ ಗೊತ್ತಿಲ್ಲ. ಆದರೆ ಯಾವಾಗಲಾದ್ರೂ ತೊಗೊಬಂದರೆ ಖಂಡಿತವಾಗ್ಲೂ ತೋರಿಸ್ತೀನಿ, ಇಲ್ಲ ಅಲ್ಲಿಗೆ ಹೋದಾಗಲಾದ್ರೂ ತೋರಿಸ್ತೀನಿ. ಒಂದ್ಸರಿ ನಮ್ಮ ಬೀರು ನೋಡ್ರೆ ಎದ್ದೋಗ್ಬಿಡ್ತೀರ, ಅಷ್ಟು ಸ್ಯಾರಿ ಐತೆ. ಸೊ ಇದಿಷ್ಟು ನಮ್ಮ ಸಿಂಪಲ್ ಸ್ಯಾರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಇಷ್ಟ ಆಗಿದರೆ ಏನು ಮಾಡಬೇಕು ಹೇಳಿ? ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಬಾಯ್. ಇದೆಲ್ಲ ಫೋಲ್ಡ್ ಮಾಡಿ ಎತ್ತಿಡೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಗ್ಬಿಡುತ್ತೆ.